ನನ್ನ ಹೆಸರು ಪುಷ್ಪಕಲಾ ಅಂತ, ಕನಕಪುರ ರೋಡ್ ಬೈಂಪಾಳ್ಯದಿಂದ. ನಾನು ಈ ಮ್ಯಾಟ್ರಸ್ 3 ತಿಂಗಳು ತೊಗೊಂಡಾದಮೇಲೆ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು. ಏನಂದರೆ ಹೇರ್ ಫುಲ್ಲು ಒಳಗಡೆ ಹೋಗ್ತಾ ಇರಲಿಲ್ಲ, ಸ್ವಲ್ಪ ಹೋಗ್ಬಿಟ್ಟು ಹಾಗೆ ಆಚೆ ಕಡೆ ಬಂದ್ಬಿಡ್ತಾ ಇತ್ತು. ಅದು ಹೆಂಗೆ ಅಂದರೆ ನಮ್ಮ ಡಾಕ್ಟರ್ಸ್ ಎಲ್ಲ ತೋರಿಸಿ 4 ವರ್ಷ ಆಗಿತ್ತು. ಅವರು ಹೆಂಗ್ರಿ ಉಸಿರಾಡ್ತಿದ್ರ ನೀವು ಹೋದ್ರು, ಅವರೆಲ್ಲ ಲ್ಯಾಬಲ್ಲೇ ಇದರಲ್ಲಿ ಲ್ಯಾಪ್ಟಾಪಲ್ಲೆಲ್ಲ ಸರ್ಚ್ ಮಾಡಿ ನೋಡಿ ಹೆಂಗೆ ಉಸಿರಾಡ್ತಾ ಇದ್ದೀರಾ ನೀವು. ನಾನು ಸುಮ್ಮನೆ ಹಿಂಗೆ ಹೋಗೋದು ಅಷ್ಟೇ, ವಾಪಸ್ ಬಂದಿದ್ದೆ. ಕಂಪ್ಲೀಟಾಗಿ ಲಂಗ್ಸಿಗೆ ಹೋಗ್ತಾ ಇರಲಿಲ್ಲ. ಅದು ನಾನು ಹಾಗೆ ಬಿಟ್ಟಿದ್ದೆ. ಸರಿ ಇದು ನನಗೆ ಮ್ಯಾಟ್ ಸಿಕ್ಕಿದ ಮೇಲೆ ಅದು ಒನ್ ಡೇ ಮಲ್ಕೊಂಡ ತಕ್ಷಣ ನೆಕ್ಸ್ಟ್ ಡೇ ಗೊತ್ತಾದರೆ ಕಂಪ್ಲೀಟಾಗಿ ಬ್ರೀತಿಂಗ್ ನೀಟಾಗಿ ಆಗ್ತಾಯಿತ್ತು. ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ನನಗೆ ಫುಲ್ ಕಂಪ್ಲೀಟಾಗಿ ಲಂಗ್ಸ್ ಫಿಲಪ್ ಆಗಿದೆ ಅಂತ. ಅದು ನಂಗೆ ತುಂಬ ಖುಷಿ ಆಯಿತು. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ 20 ಇಯರ್ಸಿಂದ ಇತ್ತು, ಅದು ಸಹಿತ ನಂಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಕಂಪ್ಲೀಟ್ ಅದು ಒಂಥರ ತೇಗು ಹಿಂದೆ ತಿಂದ ತಕ್ಷಣ ಖಾರ ಎಲ್ಲ ಗಂಟ್ಲಿಗೆ ಬಂದುಬಿಡ್ತಾ ಇತ್ತು, ಅದೆಲ್ಲ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಮತ್ತು ಎನರ್ಜಿ ನನಗೀಗ 60 ಇಯರ್ಸು, ತುಂಬ ಎನರ್ಜೆಟಿಕ್ ಆಗಿದ್ದೀನಿ ನಾನು. ಬೆಳಗ್ಗೆ ಎದ್ದು ಹಂಗಿರ್ತೀನೋ ಸಾಯಂಕಾಲವರೆಗೂ ಮಲ್ಕೊಂಡು ಯಾವಾಗಲೂ ಒಂದೇ ರೀತಿಯಾಗಿರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ರಿ ವಾಕಿಂಗ್ ಹೋದ್ರಿ, ನನ್ನ ಕೈಯಲ್ಲಿ ಆಗಲ್ಲ, ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂತ ಪ್ರತಿ ಸರಿ ನಂಗೆ ನಡೆಯೋಕ್ಕಾಗಲ್ಲ ಅಂತ ಅದೊಂದು ಕಂಪ್ಲೇಂಟ್ ಹೇಳ್ತಿದ್ದೆ ನಮ್ಮ ಫ್ರೆಂಡ್ಸಿಗೆಲ್ಲ. ಇವಾಗ 3rd ಫ್ಲೋರ್ ಬನ್ನಿರಿ ಅಲ್ಲಿ ಅಂದರೆ ನಾನು ನೀಟಾಗಿ ಅವ್ರಿಗಿನ್ನ ಮುಂಚೆ ಹೋಗ್ತೀನಿ ನಾನು. ಅಷ್ಟು ಅದ್ಭುತವಾಗಿದೆ. ಇನ್ನೊಂದು ವೆರಿ ಸ್ಪೆಷಲ್ ಅಂತಂದರೆ, ನನಗೆ ಒಬ್ಬರನ್ನ ನೋಡಿದ್ರೆ ಅದು ನನ್ನ ಮೈಂಡಲ್ಲಿ ಅದು ಕೂತ್ಕೋತಾ ಇರಲಿಲ್ಲ, ಆ ಫೋಟೋ ಪಿಕ್ಚರ್ ಕೂತ್ಕೋತಾ ಇರಲಿಲ್ಲ. ಅದು ಹಾಗೆ ಮರ್ತೋಗ್ಬಿಡ್ತಾನೆ. ಯಾರು ಪರಿಚಯ ಮಾಡಿಕೊಡ್ತು ಅಂದರೆ, ನಮ್ಮ ಹಸ್ಬೆಂಡ್ ಎಷ್ಟೋ ಸರಿ ಒಬ್ಬನ ಫ್ರೆಂಡ್ನ ಪರಿಚಯ ಮಾಡಿಕೊಡ್ತಾಯಿದ್ರೆ ಹೌದಾ ಅದು ಮರ್ತೋಗ್ಬಿಟ್ಟಿರ್ತಿದ್ದೆ. ಹೊಸ್ದಾಗಿ ನಾನು ಹೇಳಿದ್ನಲ್ಲ ಅವಾಗ ಇವ್ರು ಪರಿಚಯ ಮಾಡ್ಕೊಳ್ಳೋದು ನಂಗೆ ನೆನಪಿರ್ತಿರ್ಲಿಲ್ಲ. ಆದರೆ ಈಗ ನನಗೆ ಇವತ್ತು ಬೆಳಿಗ್ಗೆ ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ತುಂಬ ಚೆನ್ನಾಗಿ ನನಗೆ ಏನಾದ್ರು ನಂಬರ್ಸ್ ಆಗಲಿ ಅದು ನೀಟಾಗಿ ನೆನಪಲ್ಲಿ ಉಳ್ಕೊಳ್ತಾ ಇದೆ. ಅವ್ರ ಮುಖಗಳೆಲ್ಲ ಚೆನ್ನಾಗಿ ನೆನಪಲ್ಲಿ ಉಳ್ಕೊಳ್ತಾರೆ. ಮೆಮೊರಿ ಪವರು ಇದರಿಂದ ಚೆನ್ನಾಗಾಗುತ್ತೆ ಅಂತ ನಾನು ಹೇಳ್ತೀನಿ. ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಇದು ಬೇಕೇ ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.